ಯಜಮಾನ್ರೆ ಏನು ಸುಬು ಲೆಕ್ಕ ಎಲ್ಲ ಚೆಕ್ ಮಾಡಿದ್ಯಾ? ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಫೈಲ್ ಆಗ್ತಾ ಇದೆಯಾ? ಫೈಲ್ಸ್ ಎಲ್ಲ ಚೆಕ್ ಮಾಡಿದೆ ಯಜಮಾನ್ರೆ. ಮದನ್ ಅವರು ಇದುವರೆಗೂ ನಿಮಗೆ ಕಂಪ್ನಿ ಪ್ರಾಫಿಟಲ್ಲಿ ನಡೀತಿದೆ ಅಂತ ಹೇಳಿದ್ರು. ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಕಂಪ್ನಿ ಆ್ಯಕ್ಚುಲಿ ಲಾಸಲ್ಲಿ ನಡೀತಾ ಇದೆ ಯಜಮಾನ್ರೆ. ಲಾಸ್ ಅಲ್ಲ, ಏನು ಹೇಳ್ತಾ ಇದೆಯಾ ಸುಬು? ಹೌದು ಯಜಮಾನ್ರೆ, ಇಲ್ಲಿ ಯಾವ ಅಕೌಂಟ್ಸು ಯಾವ ಲೆಕ್ಕನೂ ಟ್ಯಾಲಿನೇ ಆಗ್ತಾ ಇಲ್ಲ ಯಜಮಾನ್ರೆ. ನೀವೇನೋ ಮದನ್ ಅವ್ರನ್ನ ಕಂಪ್ನಿ CEO ಆಗಿ ಮಾಡಿದ್ರಿ, ಆದರೆ ಲೆಕ್ಕ ಎಲ್ಲ ತಪ್ಪಾಗ್ತಾ ಇದೆ ಯಜಮಾನ್ರೆ. ಆ್ಯಕ್ಚುಲಿ ಮದನ್ ಅವರು ಟ್ಯಾಕ್ಸು ಕಟ್ಟಿಲ್ಲ ಯಜಮಾನ್ರೆ. 3-4 ನೋಟಿಸ್ ಬಂದಿದೆ, ಚೆಕ್ಕು ಮಾಡಿಲ್ಲ. ಇಲ್ಲಿರೋದೇ ಬೇರೆ ಲೆಕ್ಕ, ಅವ್ರು ಇದುವರೆಗೂ ನಿಮಗೆ ಕೊಟ್ಟಿರೋದೇ ಬೇರೆ ಲೆಕ್ಕ. ಏನಿಲ್ಲ ಅಂದರೂ ಅಕೌಂಟ್ಸಲ್ಲಿ 1-1.5 ಕೋಟಿ ಲಾಸ್ ಆಗಿದೆ ಯಜಮಾನ್ರೆ. ಮೈ ಗಾಡ್, ಆ ದುಡ್ಡಿಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಅದು ಅಲ್ಲದೆ ಕಂಪ್ನಿ ಅಕೌಂಟಿಂದ ಲಕ್ಷ ಡ್ರಾ ಆಗಿದೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಜಮಾನ್ರೆ. ಹಾಗೆ ಕ್ಲೈಂಟ್ಸ್ಗಳು ಕಳಿಸಿರೋ ಮೇಲ್ಸ್ಗೆ ಇವರು ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಕಂಪ್ನಿ ಮೇಲೆ ಕೇಸು ಫೈಲ್ ಆಗಿಬಿಟ್ಟಿದೆ ಯಜಮಾನ್ರೆ. ಪಾಪ ಕೆಲ್ಸಗಾರರಿಗೆ ಸರಿಯಾಗಿ ಸಂಬಳನೂ ಕೊಟ್ಟಿಲ್ಲ ಯಜಮಾನ್ರೆ. ಇದೆಲ್ಲ ನಿಮ್ಮ ಗಮನಕ್ಕೆ ಬರೋದಕ್ಕೆ ಮದನ್ ಅವ್ರು ಬಿಟ್ಟೇ ಇರಲಿಲ್ಲ. ಆದರೆ ಇದೆಲ್ಲ ಫೈಲ್ಸ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇರೋದು. ಏನಾಯ್ತಲ್ಲ, ಯಾಕೋ ಹೀಗೆ ಮಾಡಿದೆ? ವೀರು ವೀರು ಏನಾಯ್ತು ವೀರು? ಕೇಳು ನಿನ್ ಮಗನ, ಅವನು ತುಂಬಾ ಬದಲಾಗಿದ್ದಾನೆ. ಅವನಿಗೆ ಜವಾಬ್ದಾರಿ ಬಂದಿದೆ. ನನ್ನ ಕಂಪನಿಗೆ ಕೋಟಿ ಗಟ್ಟಲೆ ಪ್ರಾಫಿಟ್ ಮಾಡ್ಕೊಡ್ತಾ ಇದ್ದಾನೆ ಅಂತ ಹೇಳದ್ನಲ್ಲ, ಎಲ್ಲ ಬರೀ ಸುಳ್ಳು. ಇವನು ನನಗೆ ಮೋಸ ಮಾಡಿದ್ದಾನೆ, ನನ್ನ ಕಂಪನಿಗೆ ದ್ರೋಹ ಮಾಡಿದ್ದಾನೆ. ಇವ್ ಮಾಡಿರೋ ತಪ್ಪು 1-2? ಇವನಿಂದ ನನ್ನ ಹೆಸರು ಆಗ್ತಾ ಇದೆ ಅಕ್ಕ. ಅದು ಅಲ್ಲದೆ ನನ್ನ ವಿಷಯ ಗೊತ್ತೇ ಆಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದಾನೆ. ಹೇಳಕ್ಕ,